ಇನ್ನು ಕಾಲ್ತುಳಿತಕ್ಕೆ ಬಲಿಯಾದ ಪೂರ್ಣಚಂದ್ರ ಮನೆಯಲ್ಲೂ ಕೂಡ ಶೋಕ ಆವರಿಸಿದೆ. ಪುತ್ರನನ್ನ ಕಳೆದುಕೊಂಡು ಆಘಾತಕ್ಕೊಳಗಾಗಿದೆ ಇಡೀ ಕುಟುಂಬ. ಅದರಲ್ಲೂ ತಂದೆಯ ರೋಧನೆಯನ್ನ ನೋಡೋದಕ್ಕಾಗ್ತಿಲ್ಲ. ಕೆಆರ್ಪೇಟೆಯ ರಾಮಸಮುದ್ರ ನಿವಾಸಿಯಾಗಿದ್ದ ಪೂರ್ಣಚಂದ್ರ ಮಗನ ಸಮಾಧಿ ಬಳಿ ಕೂತು ಗೋಳಾಡ್ತಾ ಇದ್ದಾರೆ. ಪೋಷಕರು ಕಂಗಾಲಾಗಿದ್ದಾರೆ. ಅವರ ಜಂಘಾಬಲವೇ ಕುಸಿದು ಹೋಗಿದೆ. ತೋಟದಲ್ಲಿ ಪೂರ್ಣಚಂದ್ರನ ಅಂತ್ಯಕ್ರಿಯೆ ಮಾಡಿದ್ದ ಕುಟುಂಬ. ಈ ಕಾಲ್ತುಳಿತದಲ್ಲಿ ಮೃತಪಟ್ಟಂತಹ 11 ಜನ ಏನಿದ್ದಾರೋ ಅವರ ಮನೆಗಳಲ್ಲೆಲ್ಲ ಇದೇ ರೀತಿಯ ಶೋಕ, ಇದೇ ರೀತಿಯ ನೋವು, ಕಣ್ಣೀರು ಗಮನಿಸ್ತಾ ಇದ್ದೀರಿ. ಪೂರ್ಣಚಂದ್ರ ಮದುವೆಗೆ ಹುಡುಗಿಯನ್ನ ನೋಡ್ಕೊಂಡು ಬಂದಿದ್ರು. ಹಸೆಮಣೆ ಏರಬೇಕಿತ್ತು ಇನ್ನೇನು ಕೆಲವೇ ದಿನಗಳಲ್ಲಿ. ಮಗನ ಬಗ್ಗೆ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಿದ್ದಂತಹ ತಂದೆ, ಮಗನನ್ನ ಸ್ನೇಹಿತನ ರೀತಿ ನೋಡ್ತಾ ಇದ್ದಂತಹ ತಂದೆ, ಆ ಮಗ ಕಣ್ಮುಂದೆ ಇವತ್ತು ಶಾಶ್ವತವಾಗಿ ಕಣ್ಮುಚ್ಚಿ ಮಲಗಿದ್ದಾನೆ. ಇನ್ನೆಂದೂ ತಮ್ಮ ಮಗ ಬರೋದಿಲ್ಲ ಅನ್ನೋದು ಗೊತ್ತಿರುವಂತಹ ತಂದೆಗೆ ಆ ನೋವನ್ನು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆತನ ಸಮಾಧಿಯ ಮುಂದೆ ಕೂತು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಸರ್, ಏನೇ ಹೋದ್ರೂ ಹೋಗಿರೋದು ಇಪ್ಪತ್ತು ನಮ್ಮ ಮಗನ ತಂದು ಕೊಡೋಕ್ಕಾಗತ್ತಿಲ್ಲ. ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗುತ್ತೆ ಸರ್. ಮಗನ ಅವನ ನೆನಪಲ್ಲೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ. ಅವನು ತಂದು ಕೊಡೋಕ್ಕಾಗಲ್ಲ ಸರ್. ಒಂದು ಆಧಾರ ಸ್ತಂಭ ಸರ್ ಅವನು ಆಗಿದೆ ಅವನ ಮೇಲೆ. ಈಗ ನಾವು ಅದೇ ಚಿಂತೆಯಲ್ಲಿ ಈಗ ಇದು ಮಾಡ್ತಾಯಿದ್ದೀವಿ. ನಾವು ಏನೂ ಮಾಡೋಕ್ಕಾಗ್ತದೆ. ನಮ್ಗೆ ಆಧಾರ ಆಗಿದ್ದು ಈಗ ನಾನು ಈಗ ಎದ್ದು ಏನೂ ಕೆಲಸ ಮಾಡೋಕ್ಕೆ ಆಯ್ತಾಯಿಲ್ಲ. ನಮಗೆ ಅವನು ಹೋದಾಗಿಲ್ಲ ಏನು ಮಾಡೋಕ್ಕಾಗ್ತದೆ. ಶಾಶ್ವತ ಸರ್, ಪುತ್ರ ಶೋಕಂ ನಿರಂತರ ಅಂತ ಶಾಶ್ವತ ಉಳ್ಕೊಬಿಡ್ತು ಸರ್. ಹೀಗೆ ಸರ್, ಏನೇ ಹೋದ್ರೂ ಹೋಗಿರೋದು